ಗುಡ್ ಮಾರ್ನಿಂಗ್. ಓಕೆ ಲಿಸನ್. ಫಸ್ಟ್ ಪಾರ್ಟ್ ಆಗಿದೆಯಾ? ಮೆಂಟಲ್ ಅಬಿಲಿಟಿಯಲ್ಲಿ ಫಸ್ಟ್ ಕ್ವಶನ್ನು. ಫಸ್ಟ್ ಕ್ವಶನ್ ಏನು ಬರುತ್ತೆ? ಏನಿತ್ತು ಫಸ್ಟ್ ಕ್ವಶನ್ನು? ಆಡ್ ಮ್ಯಾನ್ ಔಟ್. ಹಿಂಗೆ ನೋಡೋದಲ್ಲ. ಫಸ್ಟಿಗೆ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸ್ ಏನು ಮಾಡಿದ್ದೀವಿ ಅದು ನೋಡಿಕೊಂಡು ರಿವೈಸ್ ಹಾಕಿ ಬರಬೇಕು. ಒಂದೇ ಸಲ ಬಂದ್ಬಿಟ್ಟು ದೇವ್ರ ಥರ ಹಿಂಗೆ ಕುತ್ಕೊಂಡ್ಬಿಟ್ಟು ಹೇಳೋ ಹಿಂಗೆಲ್ಲ ಮಾಡಿದರೆ ಅಷ್ಟೇ. ನೀವು ಫಸ್ಟ್ ಚಾಪ್ಟರ್ ಯಾವುದು? ಆಡ್ ಮ್ಯಾನ್ ಔಟು. ಆಡ್ ಮ್ಯಾನ್ ಔಟ್ ಅಂದ್ರೆ ಏನು? 4 ಪಿಕ್ಚರ್ ಕೊಟ್ಟಿರ್ತಾರೆ, 4 ಫಿಗರ್ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಫಿಗರು ಡಿಫ್ರೆಂಟ್ ಆಗಿರುತ್ತೆ. ಆ ಡಿಫ್ರೆಂಟ್ ಫಿಗರ್ನ ತೆಗಿಬೇಕು. ಸೊ ಹೋಗ್ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ ಅಥವಾ ಇದನ್ನು ತಗೊಂಡೋಗಂತೆ. ಸೊ ಎರಡನೇ ಪಾರ್ಟ್ ಬಂದು ಸಿಮಿಲರ್ ಫಿಗರ್ ಅಂತ. ಈ ಫುಲ್ಲು ನವೋದಯದಲ್ಲಿ ಈಸಿಯೆಸ್ಟ್ ಕ್ವಶನ್ ಅಂದರೆ ಇದೆ. ಏನಂತ ಇದೆ? ಎಕ್ಸಾಕ್ಟ್ಲಿ ಸೇಮ್ ಆರ್ ಸಿಮಿಲರ್ ಫಿಗರ್ ಅಂತೆ. ಇಲ್ಲಿ ಕ್ವಶನ್ ಇರುತ್ತೆ, ಇಲ್ಲಿ 4 ಆಪ್ಷನ್ ಇರುತ್ತೆ. ಇದರಲ್ಲಿ ಯಾವ ಥರ ಇದೆಯೋ ಸೇಮ್ ಅದೇ ಥರ ನೀವು ಟಿಕ್ ಹಾಕಬೇಕು. ಆಯಿತಾ? ನಾರ್ಮಲಿ ಯಾರೂ ತಪ್ಪು ಮಾಡಲ್ಲ ಇದರಲ್ಲಿ. ಬಟ್ ನೀವು ಯಾಮಾರಿದ್ರೆ ಆ ಕಡೆ ಪಕ್ಕ ಈ ಕಡೆ ನೋಡ್ತಾ ಇದ್ದರೆ ಆವಾಗ ಎಸ್ಕೇಪ್ ಆಗಿರ್ತಾವ ಆನ್ಸರ್. ಅದಕ್ಕೋಸ್ಕರ ವಿತ್ ಕಾನ್ಸಂಟ್ರೇಷನ್ ನೀಟಾಗಿ ಕಣ್ಣು ಬಿಟ್ಟು ಈ ಥರ ಇದೆ ಯಾವುದು ನೀಟಾಗಿ. ಸೊ ನವೋದಯ ಹೆಂಗೆ ಸಾಲ್ವ್ ಮಾಡಿ ಅಂದರೆ, ಯಾವುದು ಆನ್ಸರ್ ಆಗುತ್ತೆ ಅಂತ ನೋಡಬೇಡಿ, ಯಾವುದು ಆನ್ಸರ್ ಆಗಲ್ಲ ಅಂತ ನೋಡ್ಕೊಂತ ಹೋಗ್ರಿ. ಅರ್ಥ ಆಯ್ತಾ? ಫಸ್ಟ್ ಒನ್ ಇದೆ ಇದು. ಐ ವಿಲ್ ಸಾಲ್ವ್ ಸಮ್ 2-3 ಒಂದು 10 ಪ್ರಾಬ್ಲಮ್ ಮಾಡ್ತೀನಿ, ಇನ್ನು ಉಳಿದು ಆಮೇಲೆ ನೀವು ಮಾಡಿ. ಆಯಿತಾ? ಓಕೆನಾ? ಮಾಡ್ತಿರ್ತಾನೆ ಆಮೇಲೆ ಮಾಡಲೇಬೇಕು, ಮಾಡ್ತಿರಲ್ಲ ಮಾಡಲೇಬೇಕು. ಫಸ್ಟ್ ಒನ್ ಯಾವುದು ಆನ್ಸರು ನೋಡ್ರಿ, ಗೊತ್ತಾಗುತ್ತಾ? ಇದೇ ಥರ ಸೇಮ್ ಯಾವಿದೆ? 1 2 3 ಲೈನ್, 1 2 3 ಲೈನ್ ಇದರಲ್ಲಿದೆ, ಅದರಲ್ಲಿದೆ. 4th ಒನ್ ಆನ್ಸರ್ ಆಗಲ್ಲ. ಕರೆಕ್ಟಾ? ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ? 2 ಲೈನ್ ಇದೆ, 2 ಸರ್ಕಲ್ ಇದೆ. 2 ಲೈನು ಸರ್ಕಲ್. ಇದು ನೋಡೋದಕ್ಕೆ ಸೇಮ್ ಇದೆ, ಓಕೆ. ಇದು ನೋಡೋಕ್ಕೂ ಸೇಮ್ ಇದೆಯಾ? ಸೇಮ್ ಇದೆ, ಕರೆಕ್ಟು. ಬಟ್ ಇವೆರಡು ಡಿಫ್ರೆಂಟ್ ಇದೆ, ಇವೆರಡು ಆನ್ಸರ್ ಆಗಲ್ಲ. ಎ ಮತ್ತು ಬಿ ಇವೆರಡರಿಗೊಂದು ಆನ್ಸರ್ ಆಗುತ್ತೆ. ಯಾವ್ದು ಆನ್ಸರ್ ಆಗುತ್ತೆ, ಯಾವ್ದು ಆಗಲ್ಲ? ಚೆಕ್ ಮಾಡಿ ಹೇಳ್ರಿ ನೋಡೋಣ. ಚೆಕ್ ಅಂಡ್ ಟೆಲ್ ಯಾವುದಾಗುತ್ತೆ? ಎರಡು ನೋಡೋಕ್ಕೆ ಸೇಮ್ ಯಾವುದಿದೆ? ಡಿನಾ? ಓ, ನೀನು ಇದು ಹೇಳ್ತಿದೀಯಾ ಡಿ ಅಂತ, ಅಥವಾ ಫಿಗರಲ್ಲೇ ಡಿ ಹೇಳ್ತಿದೀಯಾ? ಈ ಫಿಗರ್ ಇದು ಆನ್ಸರು ಅಂತ ಹೇಳ್ತಿರೋದು ನೀನು? ಏನು ನೋಡೋದಕ್ಕೆ ಸೇಮ್ ಇರಬೇಕು. ಇದೆಲ್ಲೋ ಸೇಮ್ ಇದೆ. ಎಲ್ಲಿದೆ ಸರ್ಕಲ್? ಇದು ನೋಡ್ರಿ, ಇಲ್ಲಿದೆ. ಸೇಮ್ ಕಾಣ್ತಿದ್ದ ನಿನಗೆ? ಸೇಮ್ ಕಾಣ್ತಾಯ್ತಾ? ಹಂಗಾದ್ರೆ ಕಣ್ಣು ಸ್ವಲ್ಪ ನೆಟ್ಟು ಮಾಡ್ಕ ನೀನು. ಅದು ಹೆಂಗೆ ಸೇಮ್ ಇದೆ? ಇದೆಲ್ಲಿದೆ ನೋಡು. ಇಲ್ಲಿದೆ ಕೆಳಗಡೆ ಡಾಟು. ಇಲ್ಲಿ ನೋಡಿ, ಇಲ್ಲಿ ಮಿಡ್ಲಲ್ಲಿ ಇದೆ. ಇದು ಕ್ವಶನ್ನು. ಈ ಥರ ಕ್ವಶನ್ನಲ್ಲಿ ಸೇಮ್ ಈ 4ರಲ್ಲಿ ಒಂದು ಆನ್ಸರ್ ಇದೆ. ಇದೇ ಥರ ನೋಡೋದಕ್ಕಿದೆ, ಅದು ಆನ್ಸರು. ಸೊ ರೀಡ್ ಔಟ್ ದ ಕ್ವಶನ್, ಸೆಲೆಕ್ಟ್ ದ ಫಿಗರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಸೇಮ್. ಇದು ಕ್ವಶನ್ನು ಈ ಥರನೇ ನೋಡೋಕ್ಕೆ ಒಂದಿದೆ, ಅದು ಯಾವುದು ಅಂತ ಕಂಡುಹಿಡಿಬೇಕು. ಡಿ ಆಪ್ಷನ್ ಆಗುತ್ತಾ? ಚಾನ್ಸಸ್ ಇದೆಯಾ? ಚಾನ್ಸೇ ಇಲ್ಲ. ಕರೆಕ್ಟಾ? ಸಿನೂ ಆಗಲ್ಲ. ಯಾಕೆ? ಇಲ್ಲಿ ಕ್ರಾಸ್ ಲೈನ್ ನೋಡಿ ಹೆಂಗಿದೆ, ಆಯಿತಾ? ಸ್ಲ್ಯಾಂಟ್ ಆಗಿದೆ. ಬಟ್ ಇಲ್ಲಿ ಆರಿಜೆಂಟಲ್ ಹಿಂಗಿದೆ, ಆಯಿತಾ? ಈ ಥರ ಸ್ಟ್ರೈಟ್ ಆಗಿದೆ. ಸೊ ಇದು ಆಗಲ್ಲ. ದೆನ್ ಕಮಿಂಗ್ ಟು ಎ ಆ್ಯಂಡ್ ಬಿ, ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಇದರಲ್ಲೂ 3 ಲೈನ್ ಇದೆ, ಇದರಲ್ಲೂ 3 ಲೈನ್ ಇದೆ, ಇದರಲ್ಲೂ 3 ಲೈನ್ ಇದೆ, ನೋಡೋಕ್ಕೆ ಸೇಮ್ ಇದೆ. ದೆನ್ ಈ ಕಮ್ ಟು ಸರ್ಕಲ್ ನೋಡಿ. ಇಲ್ಲಿ ಸರ್ಕಲ್ ಎಲ್ಲಿದೆ? ಲೈನ್ ಕೆಳಗಡೆನೇ ಇದೆ, ಬಟ್ ಇಲ್ಲಿ ಲೈನು ಮಿಡ್ಲಲ್ಲಿದೆ. ಕರೆಕ್ಟಾ? ಸೊ ಇದು ಆನ್ಸರ್ ಆಗಲ್ಲ. ಆನ್ಸರ್ ಎ ಇದೆ. ಇಷ್ಟು ಅಬ್ಸರ್ವೇಷನ್ ಬೇಕು. ಅದು ಹೆಂಗೋ ನೀನು ಡಿ ಅಂತೀಯಾ? ನಾವು ಸೆಕೆಂಡ್ ಒನ್ ನೋಡ್ರಿ. ಸೊ ಯಾರೋ ಮಾರ್ಕ್ ನೋಡು, ಫಸ್ಟ್ ಲೈನು ನೋಡಿ. ಫಸ್ಟ್ ಒನ್ ಕಾಣ್ತಿದ್ಯಾ? ಇದು ಕ್ವಶನ್ನು. ದಿಸ್ ಈಸ್ ದ ಕ್ವಶನ್. ಇದು ಕ್ವಶನ್ನು. ಇದೇ ಥರ ನೋಡೋದಕ್ಕೆ ಯಾವುದಿದೆ ಅಂತ ಕಂಡುಹಿಡಿಬೇಕು. ಸೊ ಯಾವ್ದು ಆಪ್ಷನ್ ಆಗಲ್ಲ ಅಂತ ಹೇಳಿ ಫಸ್ಟು. ಇದು ಆಪ್ಷನ್ ಆಗಲ್ಲ. ಯಾಕೆ? ಆರೋ ಮಾರ್ಕ್ ಆ ಕಡೆ ಇದೆ ಈ 3ರಲ್ಲಿ. ಮತ್ತೆ ನೆಕ್ಸ್ಟ್ ನೋಡು, ಇಲ್ಲೇನಿದೆ? ಸ್ಕ್ವೇರ್ ಇದೆ. ಸೊ ಇದು ಆಗಲ್ಲ ಆಪ್ಷನ್, ಬಿಕಾಸ್ ಟ್ರಯಾಂಗಲ್ ಇದೆ. ಇವೆರಡರಾಗೊಂದು ಆನ್ಸರ್. ಕರೆಕ್ಟಾ? ದೆನ್ ಇಲ್ಲಿ ನೋಡು, ಇಲ್ಲಿ ಹೆಂಗಿದೆ? ಇಲ್ಲಿ ಟ್ರಯಾಂಗಲ್ ಇದೆ, ಬಟ್ ಇಲ್ಲೇನಿದೆ? ಸ್ಕ್ವೇರ್ ಇದೆ. ಸೊ ಆನ್ಸರ್ ಇದಾಗಲ್ಲ, ಆನ್ಸರ್ ಬಿ. ಓಕೆನಾ? ಏನಾದ್ರು ಡೌಟ್ ಇದೆಯಾ? ದೆನ್ ಕಮ್ ಟು ಥರ್ಡ್ ಒನ್ ಹೇಳ್ತೀರಾ? ಇದು ಕ್ವಶನ್ ಅಲ್ವಾ?
ಆಪ್ಷನ್ ಯಾವುದಾಗುತ್ತೆ? ಎ ಆಗುತ್ತಾ? ಆಪ್ಷನ್ ಎ ಆಗುತ್ತಾ? ಆಪ್ಷನ್ ಎ ಆಗುತ್ತಾ? ಆಪ್ಷನ್ ಎ ಆಗಲ್ಲ. ಯಾಕೆ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಇಂಟು ಇದೆ, ಆಪ್ಷನ್ ಎ ಆಗಲ್ಲ. ಬಿ ಆಗುತ್ತಾ? ಬಿ ಯಾಕಾಗಲ್ಲ? ಇದು ಮೇಲೆಯಿಂದ ಲೈನ್ ಇದೆ, ಇದು ಕೆಳಗಡೆಯಿಂದ ಇದೆ, ಬಿನೂ ಆಗಲ್ಲ. ಸಿ ಆಗುತ್ತಾ? ಇಲ್ಲಿ ಪ್ಲಸ್, ಇಲ್ಲಿ ಫಸ್ಟ್ ಇಂಟು ಇದೆ, ಬಟ್ ಇಲ್ಲಿ ಪ್ಲಸ್ ಫಸ್ಟ್ ಇದೆ, ಅದಕ್ಕೆ ಇದಾಗಲ್ಲ. ಲಾಸ್ಟಿಗೆ ಉಳಿದು ಒಂದೇ, ಫೋರ್ತ್ ಒನ್. ಕ್ಲಿಯರಾ? ಕರೆಕ್ಟಾ? ಏನೋ ಡೌಟ್ ಇದೆಯಾ? ಫೋರ್ತ್ ಒಂದು ಹೋಗ್ಲಾ? ಇವೆಲ್ಲ ಲಾಸ್ಟ್ ಇಯರ್ ಕ್ವಶನ್ಸು, ಆಯಿತಾ? ಲಾಸ್ಟ್ 3 ವರ್ಷ 4 ವರ್ಷ ಕ್ವಶನ್ಸು. ಯಾವ ತಗೋಣ? ಪಿಂಕ್ ಪಿಂಕ್ ಪಿಂಕ್, ಪಿಂಕಿ ಪಿಂಕಿ. ಓಕೆ, ಫೋರ್ತ್ ಒನ್ ಹೇಳೋ. ಇದು ಕ್ವಶನ್ ಇದೇ ಥರ ನೋಡೋಕ್ಕೆ ಯಾವುದಿದೆ ಹೇಳು? ಹಾಂ, ಯಾವುದಿದೆ? ಯಾವುದಿದೆ? ಯೂಸ್ ಯುವರ್ ಬ್ರೈನ್, ಕಿಡ್ನಿ, ಕಣ್ಣು, ಆಲ್, ಟೆಲ್. ಫಸ್ಟ್ ಒನ್ ಆಗುತ್ತಾ? ನೋಡೋದಕ್ಕೆ ಸೇಮ್ ಇದೆ, ಆಗ್ಬೋದು. ಹಂಗೆ ಮುಂದಕ್ಕೆ ಹೋಗಿ ನೋಡೋಣ. ಸೆಕೆಂಡ್ ಆಗುತ್ತಾ? ಆಗಲ್ಲ. ಯಾಕೆ? ಇಲ್ಲೊಂದು ಲೈನ್ ಐತೆ. ಇದಾಗುತ್ತಾ? ಆಗಲ್ಲ. ಯಾಕೆ? ಇಲ್ಲಿ ನೋಡಿದರೆ ಒಂದು ಸರ್ಕಲ್ ಐತೆ, ಅಲ್ಲಿ ಸರ್ಕಲ್ ಇಲ್ಲ. ಫೋರ್ತ್ ಒನ್ ಆಗುತ್ತಾ? ಆಗಲ್ಲ. ಯಾಕೆ? ಅದರಲ್ಲಿ ಈ ಲೈನ್ ಇಲ್ಲ, ಬಟ್ ಇದ್ರಾಗಿದೆ, ಅದಕ್ಕೆ ಇದಾಗಲ್ಲ. ಆನ್ಸರ್ ಎ ಆಗುತ್ತೆ. ಅಷ್ಟೇ ಅಲ್ವಾ? ಸಿಂಪಲ್ ತಾನೇ? ನವೋದಯ ಕ್ವಶನ್ ಪೇಪರಲ್ಲೇ ಇದ್ರಷ್ಟು ಈಸಿ ನಂದು ಯಾವುದಿಲ್ಲ. ಇದನ್ನ ಹೇಳ್ತೀರಾ? ಫಿಫ್ತ್ ಒನ್ ಹೇಳ್ತೀರಾ? ಹೇಳಿ, ಫಿಫ್ತ್ ಒನ್. ಇದು ಕ್ವಶನ್ ಈ ಥರ ನೋಡೋದಕ್ಕೆ ಯಾವುದಿದೆ? ಕಣ್ಣು ಬಿಟ್ಟು ನೋಡು. 2 ಇದ್ರೆ 2ಅಲ್ಲಿ ನೋಡು, ಇಲ್ಲ 4 ಇದ್ರೆ ನಂತರ 4 ನೋಡು. ನೀಟಾಗಿ ನೋಡಿ ಹೇಳು, ಪಕ್ಕದ ನೋಡಿ ಹೇಳ್ಬಿಡು. ಹಾಂ, ಎ ಆಗುತ್ತಾ? ಆಗಲ್ಲ. ಯಾಕೆ? ನೋಡು, ಲೆಫ್ಟಲ್ಲಿದೆ, ಇದು ರೈಟಿಗಿದೆ, ಸೊ ಇದಾಗಲ್ಲ. ಇದರಲ್ಲಿದೆ, ಓಕೆ, ಎಲ್ಲ ಪಾಸಿಬಲ್ ಇದೆ, ಪಾಸಿಬಲ್ ಇದೆ, ಆದರೂ ಚೆಕ್ ಮಾಡಬೇಕು ಸಿ ಮತ್ತು ಡಿನ. ಇಲ್ಲಾಗುತ್ತಾ? ಆಗಲ್ಲ. ಇದು ಮೇಲೆ ಇದೆ, ಬಟ್ ಇದು ಹೆಂಗಿದೆ? ಕೆಳಗಡೆ ಬರಬೇಕಾಗಿತ್ತು, ಮೇಲಕ್ಕೆ ಹೋಗಿದೆ, ಇದು ಆಗಲ್ಲ. ಆಪ್ಷನ್ ಉಳಿದದ್ದು ಒಂದೇ, ಯಾವುದು? ಬಿ. ಕ್ಲಿಯರ್? ಕ್ಲಿಯರ್ ಕ್ಲಿಯರ್ ಕ್ಲಿಯರ್? ಎನಿ ಡೌಟ್? ಈಸಿ ಇದೆ ತಾನೇ ಇದು? ಕಷ್ಟ ಏನಿಲ್ಲ. ಚಿಕ್ಕ ಮಕ್ಳು ಮಾಡೋದೆಲ್ಲ ನಿಮಗೆ ಕೊಟ್ಬಿಟ್ಟವ್ರೆ. ಟೆಲ್, 6ನೇದು ಹೇಳು. 3 ಎ ಏನಕ್ಕಾಗಲ್ಲ? ಒಳಗಡೆ ಲೈನೇ ಇಲ್ಲ, ಎ ಆಗಲ್ಲ. ಆಯಿತಾ? ದೆನ್ ಬಿ ಆಗುತ್ತಾ? ಆಗಲ್ಲ. ಯಾಕೆ? ಅಲ್ಲಿ ಯಾರ ಮಾರ್ಕ್ ಹಿಂಗಿದೆ, ಇಲ್ಲಿ ನೋಡ್ರಿ ಮೇಲಕ್ಕೆ ಹೋಗ್ತೈತೆ, ಇದಾಗಲ್ಲ. ಸಿ ಒಂದು ಪಾಸಿಬಲ್ ಇದೆ, ಡಿನೂ ಆಗಲ್ಲ. ಯಾಕೆಂದರೆ ಈ ಕಡೆಗಿದೆ ಲೈನು, ಆನ್ಸರು ಸಿ. ಇಟ್ಸ್ ಲೈಕ್ ಚೈಲ್ಡ್ ಕ್ವಶನ್ಸ್. ಕಷ್ಟನೇ ಇಲ್ಲ ಕ್ವಶನ್ಸ್ ಅಲ್ವಾ? 7th ಒನ್ ಹೇಳ್ರಿ. ಸೆಲೆಕ್ಟ್ ದ ಫ್ಯೂಚರ್ ಎಕ್ಸಾಕ್ಟ್ಲಿ ಸೇಮ್. ಯಾವುದಿದೆ? ಎ ಆಗುತ್ತಾ? ಎ ಆಗುತ್ತಾ? ಎ ಆಗುತ್ತಾ? ಎ ಆಗಲ್ಲ. ಬಿ ಆಗುತ್ತಾ? ಇಲ್ಲಿ ನೋಡಿ ಹೆಂಗಿದೆ, ಇಲ್ಲಿ ಟ್ರಯಾಂಗಲ್ ಇದೆ, ಹುಷಾರು, ಕನ್ಫ್ಯೂಸ್ ಆಗ್ಬಿಡ್ರು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಆರ್ಕ್ ಇದೆ, ಆಗಲ್ಲ. ನೆಕ್ಸ್ಟ್ ಇದು ಆಗಲ್ಲ. ಯಾಕೆ? ಇದು ಟ್ರಯಾಂಗಲ್ ಹಿಂಗೆ ಕೆಳಗಡೆ ಇದೆ, ಇದು ಆಗಲ್ಲ. ಉಳಿದಿದ್ದು ಒಂದೇ ಇದೆ ಆನ್ಸರ್. ಕ್ಲಿಯರ್? ಇಂಥವೆಲ್ಲ ಕೊಟ್ಟರೆ ಎಲ್ಲವನ್ನೂ ಪಾಸ್ ಆಗ್ತಾನೆ ನವೋದಯ ತಾನೆ? ಕರೆಕ್ಟಾ? ಆದರೆ ಇಷ್ಟೆಲ್ಲ ಈಸಿಯಾಗಿ ಕೊಡಲ್ಲ. ನೆಕ್ಸ್ಟ್ ಕ್ವಶನ್ನು. ಏಯ್ತ್ ಒನ್ ಹೇಳ್ತೀರಾ? 8th ಒನ್ ಬೇಗ ನೋಡೋಣ. ನೀವೇ ಹೇಳಿ, ನೀವೇ ಹೇಳಿ, ಮತ್ತೆ ಹೇಳ್ರಿ, ನೀವು ಹೇಳ್ರಿ ಬೇಗ. ಎ ಬಿ ಸಿ ಡಿ 1 2 3 4 2 ಆಗುತ್ತಾ? 4 ಆಗ್ಬೋದಲ್ಲ? 4 ಯಾಕಾಗಲ್ಲ? ಟ್ರಯಾಂಗಲ್ ನೋಡೋ, ಇದು ಹಿಂಗೆ ಸ್ಟ್ರೈಟ್ ಆಗೈತೆ, ಟ್ರಯಾಂಗಲ್ ಉಲ್ಟಾ ಐತೆ, ಅದಕ್ಕೆ 4ನೇದು ಆಗಲ್ಲ. ಮತ್ತು 3ನೂ ಆಗ್ಬೋದಲ್ಲ? ಮೇಲೆಗಡೆ ಪ್ಲಸ್ ಸಿಂಬಲ್ ಐತೆ, ಆಗಲ್ಲ. ಇದಂತೂ ಗ್ಯಾರಂಟಿ ಆಗಲ್ಲ. ಉಳಿದದ್ದು ಒಂದೇ, ಸೆಕೆಂಡ್ ಒನ್. ಕರೆಕ್ಟಾ? ನೆಕ್ಸ್ಟ್ 9th ಒನ್. ಟೆಲ್ 9th ಒನ್. ಹಾಂ, ಈ ಕ್ವಶನ್ ತುಂಬ ಸಲ ರಿಪೀಟ್ ಆಗಿ ಈ ಸಲ ಬಂದಿದೆ ಕ್ವಶನ್. ಇದು ಕ್ವಶನ್ ಲಾಸ್ಟ್ ಯಾವುದು? ಬಿ. ಎ ಏನಕ್ಕಾಗಲ್ಲ? ಎ ಕಾಣಿಸ್ತಿದೆ, ನೀಟಾಗಿ ಕಾಣಿಸ್ತಿದೆ, ಇನ್ನೂ ಸ್ವಲ್ಪ ದೊಡ್ಡ ಮಾಡಲಾ? ಹಾಂ, ಹೇಳ್ರಿ. ಹಾಂ, B1 ಯಾಕಾಗಲ್ಲ? A1 ಇಲ್ಲಿ ಸ್ಕ್ವಯರ್ ಇಲ್ಲ, ಬಟ್ ಇಲ್ಲಿ ಸ್ಕ್ವಯರ್ ಇದೆ, ಅದಕ್ಕೆ ಇದಾಗಲ್ಲ. ಕರೆಕ್ಟಾ? ಸುಬೈಟ್ ಆಗಲ್ಲ. ಬಿ ಆಗುತ್ತಾ? ಆಗ್ಬೋದು. ಸಿ ನೋಡು, ಆಗಲ್ಲ. ಯಾಕೆಂದರೆ ಇಲ್ಲಿ ಸರ್ಕಲ್ ಇದೆ, ಅಲ್ಲಿ ಸರ್ಕಲ್ ಇಲ್ಲ, ಇಲ್ಲೂ ಸರ್ಕಲ್ ಇದೆ, ಇದು ಆಗಲ್ಲ. ಉಳಿದಿದ್ದು ಒಂದೇ ಆಪ್ಷನ್ನು, ಬಿ. ಕ್ಲಿಯರ್? 10th ಒನ್. ಹಾಂ, ಇಲ್ಲಿ ಕಂಡುಬಿಡ್ಬೇಕು.
ಆನ್ಸರು ಫೋರ್ತ್ ಒನ್ ಏನಕ್ಕೆ ಒನ್ ಫಸ್ಟ್ನೇದು ಏನಕ್ಕಾಗಲ್ಲ? ಹಾಂ ಆರೋಸ್ ಎಲ್ಲದು ಕಾರ್ನರಿಗಿದೆ ಕರೆಕ್ಟಾ? ಆರೋಸ್ ಟು ಕಾರ್ನರ್ ಬಟ್ ಆರೋಸ್ ಟು ಸೆಂಟರ್ ನಾಟ್ ಪಾಸಿಬಲ್. ದಿಸ್ ಆರೋ ಈಸ್ ಟುವರ್ಡ್ ಸೆಂಟರ್ ಇಲ್ಲಿದೆ ನೋಡಿದು, ಸೊ ಇದು ಆಗಲ್ಲ. ಆರೋಸ್ ಇದು ಟುವರ್ಡ್ ಸೆಂಟರ್ ನಾಟ್ ಪಾಸಿಬಲ್. ಆಲ್ ಆರೋಸ್ ಆರ್ ಔಟ್ಸೈಡ್ ದಿಸ್ ಪಾಸಿಬಲ್. ಸೊ ಆನ್ಸರ್ ಇಸ್ ಫೋರ್ತ್. ಸೊ ಲಾಸ್ಟ್ 10 ಆಯಿತು. ಇನ್ನು ಉಳಿದು ನೀವು ಮಾಡ್ತೀರಾ ಎಲ್ಲ. ಟೋಟಲಿ 75 ಕ್ವಶನ್ಸ್ ಆರ್ ದೇರ್. 45 ಕ್ವಶನ್ಸ್ ಇದ್ದಾವೆ ಆಯಿತಾ. ಯಾರಿಗೆ ಇದು PDF ಬೇಕು, ಯು ಡ್ರಾಪ್ ಮಿ ಮೆಸೇಜ್ ಇನ್ ಕಮೆಂಟ್, ಐ ವಿಲ್ ಸೆಂಡ್ ದ PDF, ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಯಾರಿಗೆ ಬೇಕೋ ನೀವು ಸೆಂಡ್ ಮಾಡಿರಿ ಆಯ್ ಅಂತ ಅಥವಾ PDF ಅಂತ, ನಾನು ಇದನ್ನು ಸೆಂಡ್ ಮಾಡ್ತೀನಿ, ನೀವು ಕೂತ್ಕೊಂಡು ಸಾಲ್ವ್ ಮಾಡಂತ್ರಿ. ಕ್ಲಿಯರಾ? ಇನ್ನೊಂದು ಮಾಡೋಣ ಪಾರ್ಟು, ಥರ್ಡ್ ಪಾರ್ಟು. ಓಕೆ, ಲೆಟ್ ಮೀ ಡೂ ದ ಫಸ್ಟ್ ಪಾರ್ಟ್. ಯಾವುದು ಕ್ವಶನ್ನು? ಆಡ್ ಮ್ಯಾನ್ ಔಟ್. ಸೆಕೆಂಡ್ ಪಾರ್ಟ್ ಯಾವುದು? ಹಾಂ, ಸೆಕೆಂಡ್ ಪಾರ್ಟ್ ಸಿಮಿಲರ್ ಫಿಗರ್. ಸಿಮಿಲರ್ ಫಿಗರ್. ನೋ, ದೀಸ್ ಆರ್ ಗಾಡ್ಸ್. ಓಕೆ, ಮೆಂಟಲ್ ಅಬಿಲಿಟಿ. ಫಸ್ಟ್ ಚಾಪ್ಟರ್ ಏನು ಫಸ್ಟ್ ಚಾಪ್ಟ್ರು? ಹಾಂ, ಸಿಂಗಿಂಗು. ಆಡ್ ಮ್ಯಾನ್ ಔಟ್. ಫಸ್ಟ್ನೇದು ಯಾವುದು? ಆಡ್ ಮ್ಯಾನ್ ಔಟ್ ಅಂದರೆ ಏನು ಅರ್ಥ? 4 ಪಿಕ್ಚರಲ್ಲಿ ಒಂದು ಫಿಗರ್ ಡಿಫ್ರೆಂಟ್ ಆಗಿರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಕೆಂಡ್ ಚಾಪ್ಟರ್ ಯಾವುದು? ಸಿಮಿಲರ್ ಫಿಗರ್. ಸಿಮಿಲರ್ ಫಿಗರ್ ಅಂದರೆ ಕೊಟ್ಟಿರೋ ಕ್ವಶನ್ ಅದೇ ಥರ ಸೇಮ್ ಇನ್ನೊಂದು ಇರುತ್ತೆ, ಅದನ್ನು ಹುಡುಕ್ಬಿಟ್ಟು ಟಿಕ್ ಹಾಕ್ಬೇಕು. ಕರೆಕ್ಟಾ? ಥರ್ಡ್ ಒನ್ ಫಿಗರ್ ಕಂಪ್ಲೀಷನ್. ಫಿಗರ್ ಮಿಸ್ಸಿಂಗ್ ಆರ್ ಫಿಗರ್ ಮಿಸ್ಸಿಂಗ್. ಕಂಪ್ಲೀಷನ್ ಬೇರೆ, ಫಿಗರ್ ಮಿಸ್ಸಿಂಗ್ ಅಂದರೆ ಒಂದು ಪಿಕ್ಚರ್ ಕೊಟ್ಟಿರ್ತಾನೆ ನೋಡಿ ಈ ಥರ. ಇದು ಕ್ವಶನ್ನು ಯಾವುದು? ಇದು ಕ್ವಶನ್ನು. ಇದನ್ನ 4 ಭಾಗ ಮಾಡಿರ್ತಾರೆ. ಎಷ್ಟು ಭಾಗ ಮಾಡಿರ್ತಾರೆ? 4 ಭಾಗ ಮಾಡಿರ್ತಾರೆ. ಈ 4 ಭಾಗನ ದೊಡ್ಡದ ತೋರಿಸ್ತೀನಿ, ಒಂದು ನಿಮಿಷ ತಡಿ. ಓಕೆ, ಈ ಥರ ಕಾಣಿಸಿದೆಯಾ ಕ್ವಶನ್ನು? ಈ 4 ಭಾಗದಲ್ಲಿ ಒಂದು ಭಾಗ ಮಿಸ್ ಆಗಿರುತ್ತೆ. ಆ ಒಂದು ಭಾಗ ಯಾವುದು ಅಂತ ಚೆಕ್ ಮಾಡಬೇಕು. ಇದನ್ನು ಕಂಡುಹಿಡಿಯೋದಕ್ಕೆ 3 ಟ್ರಿಕ್ಸ್ ಇದಾವೆ ಆಯಿತಾ. ಆ 3 ಟ್ರಿಕ್ಸ್ ಯಾವುವು ಅಂದರೆ, ಫಸ್ಟ್ ಟ್ರಿಕ್ಕು ಸೆಂಟ್ರಿಗೆ ನೋಡ್ಬೇಕು. ಸೆಂಟ್ರಿಂದ ನೋಡಿ, ಎಲ್ಲದೂ ಕನೆಕ್ಟ್ ಆಗಿದೆ ಸೆಂಟ್ರಿಗೆ. ಸೊ ಇಲ್ಲಿಂದ ಇದೊಂದು ಕನೆಕ್ಟ್ ಆಗಬೇಕು. ಓಕೆನಾ? ಫಸ್ಟು ಸೆಂಟ್ರ್ ಅಬ್ಸರ್ವ್ ಮಾಡಬೇಕು. ಎರಡನೇ ಟ್ರಿಕ್ಕು ಮೇಲೆ ಕೆಳಗಡೆ ನೋಡಬೇಕು. ಇವೆರಡು ನೋಡೋಕ್ಕೆ ಸೇಮ್ ಇದಾವೆ ಆಯಿತಾ. ಇಲ್ಲ ಇದು ಬೇಡ, ಹಿಂಗೆ ನೋಡಿ, ಆಪೋಸಿಟ್ ನೋಡಿ, ಮೇಲೆ ಕೆಳಗೆ ಬೇಡ, ಆಪೋಸಿಟ್ ಹಂಗೆ. ಇದು ಹೆಂಗಿದೆಯಲ್ಲ ಫಿಗರು, ಸೇಮ್ ಮಿರರ್ ಇಮೇಜ್, ಅದರ ಆಪೋಸಿಟ್ ಸೇಮ್ ಇರುತ್ತೆ ಆಯಿತಾ. ಹಾಗಾದರೆ ಇಲ್ಲಿರೋ ಇಮೇಜು ಇಲ್ಲಿಗೆ ಸೇಮ್ ಬರಬೇಕು. ಹಂಗಾದರೆ ಹಿಂಗೆ ಸ್ಟ್ರೈಟಾಗಿ ಬರುತ್ತೆ. ನೆಕ್ಸ್ಟು ಇಲ್ಲಿಂದ ಒಂದು ಬಾಕ್ಸು, ಇಲ್ಲಿಂದ ಒಂದು ಬಾಕ್ಸು, ಇಲ್ಲಿಂದ ಒಂದು ರೌಂಡು. ಎಲ್ಲಿದೆ ಹುಡುಕ್ರಿ, ಇದ್ರ ಫಸ್ಟ್ ಒನ್ ಆಗುತ್ತಾ? ಫಸ್ಟ್ ಒನ್ ಯಾಕಾಗಲ್ಲ? ಲೈನ್ ತುಂಬ ದೊಡ್ಡದಿದ್ರೂ ಪ್ರಾಬ್ಲಮ್ ಇಲ್ಲ. ಇಲ್ಲೇನಿದೆ? ಡಾಟ್ ಇದೆ, ಸ್ಟ್ರೈಟ್ ಲೈನ್ ಇದೆ, ಸೊ ಆಗಲ್ಲ. ಸೆಕೆಂಡ್ ಒನ್ ಆಗ್ಬೋದಲ್ಲ? ಸೆಕೆಂಡ್ ಒನ್ ಆಗ್ಬೋದು ತಾನೆ? ಥರ್ಡ್ ಒನ್ ಆಗುತ್ತಾ? ಥರ್ಡ್ ಒನ್ ಆಗಲ್ಲ. ಫಸ್ಟ್ ಒನ್ನು ಥರ್ಡ್ ಒನ್ ಆಗಲ್ಲ. ಸೊ ಪಾಸಿಬಲ್ ಇರೋದು ಸೆಕೆಂಡ್ ಒನ್ನು, ಫೋರ್ತ್ ಒನ್ನು. ಇವಾಗ ಕನ್ಫ್ಯೂಷನ್ನು ಸೆಕೆಂಡು ಮತ್ತು ಫೋರ್ತಲ್ಲಿ ಹುಡುಕ್ರಿ ಯಾವುದು? ಸೆಕೆಂಡ್ ಒನ್. ಯಾಕೆ? ಇಲ್ಲಿ 3 ಡಾಟ್ ಇದೆ ನೋಡು, 1 2 3. ಇಲ್ಲಿ ಎಷ್ಟಿದೆ ಡಾಟು? 2 ಇದೆ. ಸೊ ಇದಾಗಲ್ಲ. ಆನ್ಸರು ಸೆಕೆಂಡ್ ಒನ್. ಅರ್ಥ ಆಯ್ತಾ? ಓಕೆ, ಸೆಕೆಂಡ್ ಒನ್ ಚೆಕ್. ಹಿಂಗಿದೆ. ಇವಾಗ ನಾನು ಇದನ್ನೇನು ಮಾಡ್ತೀನಿ, ಇದನ್ನು 4 ಭಾಗ ಮಾಡ್ಕೊತೀನಿ. ಓಕೆ, ಸೆಂಟ್ರಿಗೆ ನೋಡ್ತೀನಿ, ಸೆಂಟ್ರಿಗೆ ಖಾಲಿ ಇದೆ ಆಯಿತಾ. ಇವಾಗ ನೋಡು, ಇವೆರಡು ರೆಡ್ ಆಪೋಸಿಟ್ ಸೇಮ್ ಇದೆಯಾ? ಹಾಗಾದ್ರೆ ಇದು ಆಪೋಸಿಟ್ ಸೇಮ್ ಇರಬೇಕು. ಫಸ್ಟ್ ಕಂಪ್ಲೀಟ್ ಮಾಡು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಕಂಪ್ಲೀಟ್ ಆಯಿತು. ಇಲ್ಲೊಂದು ಸರ್ಕಲ್ ಇದೆ, ಅದಕ್ಕೆ ನಾನು ಇಲ್ಲೊಂದು ಸರ್ಕಲ್ ಹಾಕ್ತೀನಿ. ಒಂದು ಸರ್ಕಲ್ ಹಾಕಿದ್ನಾ? ನೋಡು, ಇವೆರಡು ಆಪೋಸಿಟ್ ಹೆಂಗಿದ್ವೋ ಇವು ಹಂಗೆ ಇದ್ದಾವೆ ಸೇಮು.
ಹುಡುಕು ಇದೆ ಎಲ್ಲಿದೆ? ಫಸ್ಟ್ ಒನ್ ಆಗುತ್ತಾ? ಇಲ್ಲ. ಇದು ಮೇಲೆ ಇದೆ. ಇದಾಗುತ್ತಾ? ಆಗಲ್ಲ. ಯಾಕೆಂದರೆ ಸೆಂಟ್ರಿಗೆ ಇಲ್ಲಿ ಬರೋ ಸರ್ಕಲ್ಲು. ಥರ್ಡ್ ಒನ್ ಆಗುತ್ತಾ? ಆಗಲ್ಲ. ಯಾಕೆಂದರೆ ಇದ್ರ ಮೇಲೆ ಸರ್ಕಲ್ ಇದೆ. ಇದು ಪಾಸಿಬಲ್ ಇಲ್ಲ. ಉಳಿದಿದ್ದು ಒಂದೇ ಆಪ್ಷನ್ ಫೋರ್ತ್ ಒನ್. ಕರೆಕ್ಟಾ? ಅರ್ಥ ಆಗಿದೆಯಾ? ಇವೆಲ್ಲ ನೋಡಿದರೆ ಬರಲ್ಲ, ಸಾಲ್ವ್ ಮಾಡಬೇಕು. ಅಂದರೆ ಪ್ರಾಕ್ಟೀಸ್ ಸಾಲ್ವ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು. ನಾವು ಚೆಕ್ ಇದು ಹೆಂಗಿದೆ ನೋಡು. 4 ಭಾಗ ಕೊಟ್ಬಿಟ್ಟವನೆ. ಇವೆರಡು ಆಪೋಸಿಟ್ ಸೇಮ್ ಇದ್ದಾವೆ. ಹಾಗಾದ್ರೆ ಇವೆರಡು ಆಪೋಸಿಟ್ ಸೇಮ್ ಇರಬೇಕು. ಯಾವ ಸೇಮ್ ಇದೆ? 2 1 ಸೆಕೆಂಡ್ ಒನ್. ಕರೆಕ್ಟಾ? ದಿಸ್ ಕರೆಕ್ಟ್? ಓಕೆ, ಡನ್. ಟೆಲ್ ದಿಸ್ ಒನ್, ಯು ಟೆಲ್ ಫೋರ್ತ್ ಒನ್. ಇದನ್ನ ಹೇಳ್ರಿ ನೋಡೋಣ. ಇವೆರಡೂ ಸೇಮ್ ಇದ್ದಾವೆ ಪಕ್ಕ ಪಕ್ಕ. ಹಾಗಾದ್ರೆ ಇವೆರಡು ಸೇಮ್ ಇರಬೇಕಾ? ಫಸ್ಟ್ ನಾನು ಏನು ಮಾಡ್ತೀನಿ, ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹೋಯ್ತು, ಇಲ್ಲಿಂದ ಬೆಂಡ್ ಆಯಿತು, ಇಲ್ಲಿಂದ ಒಂದು ಲೈನ್ ಹೋಯ್ತು. ಇದು ಎಲ್ಲೆಲ್ಲಿದೆ ಹುಡುಕ್ರಿ. 4ರಲ್ಲೂ ಇಲ್ಲ, ಇದ್ರಾಗಿಲ್ಲ. ಕರೆಕ್ಟಾ? ಇನ್ನು 3 ಉಳಿತು. ಇಲ್ಲಿ ನೋಡೋ, ಇಲ್ಲಿ ಸರ್ಕಲ್ ಇದೆ, ಅದ್ರ ಪಕ್ಕ 8 ಇದೆ. ಇವೆರಡೂ ಸೇಮ್ ಇದೆ. ಹಾಗಾದ್ರೆ ಇವೆರಡೂ ಸೇಮ್ ಇರಬೇಕು. ಹಾಗಾದರೆ ಇಲ್ಲಿ 0 ಬರಬೇಕು. ಬರುತ್ತಾ? 0 ಇರೋದು ಒಂದೇ ಇದು. ಅರ್ಥ ಮೈಂದ? ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ? ಕ್ಲಿಯರ್ ಆಯ್ತಾ? ಏನೋ ಡೌಟ್ ಇದ್ರೆ ಹೇಳ್ರಿ. ಅರ್ಥ ಆಯ್ತಾನೆ? ಇದು ಈ ಥರ ಅಬ್ಸರ್ವೇಷನ್ ಚೆನ್ನಾಗಿರಬೇಕು. ನನಗೇನೋ ಸಾಲ್ವ್ ಮಾಡಿ 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 ಒಂದು 10 ವರ್ಷದಿಂದ ಪ್ರಾಕ್ಟೀಸ್ ಆಗಿಬಿಡುತ್ತೆ. ನೀವು ಸಾಲ್ವ್ ಮಾಡಬೇಕು. ಚಕ್ ಇದನ್ನ ಹೇಳ್ರಿ. ಇವೆರಡು ಆಪೋಸಿಟ್ ಸೇಮ್ ಇದ್ದಾವೆ. ಹಾಗಾದರೆ ಇವೆರಡು ಆಪೋಸಿಟು ಸೇಮ್ ಇರಬೇಕು. ಸೊ ಆಪೋಸಿಟ್ ಸೇಮ್ ಫಸ್ಟ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಕಂಪ್ಲೀಟ್ ಹಂಗೆ ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕ್ಕೊತೀನಿ. ಹಾಕಿದೆ ನೋಡು. ಮಿಡ್ಲಲ್ಲಿ ಇನ್ನೊಂದು ಲೈನ್ ಹೋಗಿದೆಯಾ? ಹೋಗ್ತಾ ಇದೆ. ಇಲ್ಲೊಂದು ಅರ್ಧ ಲೈನ್ ಇದೆ, ಇಲ್ಲೊಂದೊಂದು ಅರ್ಧ ಲೈನ್ ಹಾಕಿದೆ. ಸೆಂಟರಿಂದನೇ 2 ಡಾಟ್ ಇದ್ದಾವೆ, ಅದು ಲೈನಿಗೆ. ಓಕೆ, ಇಲ್ಲೊಂದು ಲೈನು, ಇದೊಂದು ಲೈನು. ಇವೆರಡೂ ಸೇಮ್ ಇದೆ. ಹಂಗಾರೆ ಇವೆರಡೂ ಸೇಮ್ ಇದೆಯಾ? ಎರಡೂ ಸೇಮ್ ಕಾಣ್ತಾ ಐತೆ. ಈ ಥರ ಎಲ್ಲಿದೆ ಹುಡುಕು. ಬಿ ಆಗುತ್ತಾ? ಯಾಕೆ? ಮಿಡ್ಲಾಗಿ ಈ ಲೈನು ಹೋಗಿಲ್ಲ, ಅದಕ್ಕೆ ಇದಾಗಲ್ಲ. ಅದು ನೋಡಿದರೆ ಆ ಕಡೆ ಮೂಲಿಗಿದೆ, ಇದು ಆಗಲ್ಲ. ಅದು ಆಗುತ್ತಲ್ವ? ಅದು D1 ಯಾಕಾಗಲ್ಲ? ಇವೆರಡು ಸೇಮ್ ಇದೆ, ಬಟ್ ಮಿಡ್ಲಲ್ಲಿ ಲೈನ್ ಹೋಗಿಲ್ಲ, ಅದಕ್ಕೆ ಇದಾಗಲ್ಲ. ಉಳಿದಿದ್ದು ಒಂದೇ ಆನ್ಸರ್ಗೆ. ಸಮझ में आया? ಅರ್ಥ ಆಯ್ತಾ? ಡೇಮ ಡೌಟ್ ಉಂದಾ? ಇಲ್ಲ? ಈಗ ಟೆಲ್ ದಿಸ್ ಒನ್. ನೀವೇ ಹೇಳ್ರಿ. ಯಾರನೇದು? ಬುದ್ಧಿವಂತರಿಗೆ ಮಾತ್ರ ಹೇಳಿ. ನೀನು ಹೇಳ. ಈ ಆಪೋಸಿಟ್ ಸೇಮ್ ಇದಾವಾ? ಇವೆರಡು ಆಪೋಸಿಟ್ ಹೆಂಗಿದೆ ನೋಡು. ಎಲ್ಲ ಆರೋ ಮಾರ್ಕ್ ಹೊರಗಡೆ ಇದೆ. ಇದು ಆರೋ ಮಾರ್ಕ್ ಟುವರ್ಡ್ಸ್ ಇದೆ, ಇದು ಆಗಲ್ಲ. ಓಕೆ, ಇದು ಎಲ್ಲ ಹೊರಗಡೆ ಇದೆ, ಅದು ಆಗ್ಬೋದು. ಆದರೂ ಇನ್ನೊಂದು ನೋಡ್ತೀನಿ. ಇದು ಟುವರ್ಡ್ಸ್ ಇದೆ, ಇದಾಗಲ್ಲ. ಇದು ಟುವರ್ಡ್ಸ್ ಇದೆ, ಇದಾಗಲ್ಲ. ಆನ್ಸರ್ ಬಿ. ಕರೆಕ್ಟಾ? 7th. ಇದನ್ನ ಹೇಳ್ರಿ, ಚೆನ್ನಾಗೈತೆ. ಇದನ್ನ ಹೇಳ್ದಾರೆ. ಈಗ 1 ಪ್ಲೇಟ್ ಪಾನಿಪುರಿ. ಹಂಗೆ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟು ಹೋಗ್ರಿ. think and say fast. 2 ದಿಸ್ ಆಪೋಸಿಟ್ ಇರೋ ಸೇಮ್ ಇದೆಯಾ? ಫಸ್ಟ್ ಕಂಪ್ಲೀಟ್ ಮಾಡು. ಇಲ್ಲಿಂದ ಸ್ಟ್ರೈಟು, ನೆಕ್ಸ್ಟು ಇದೊಂದು ಯಾರ ಮಾರ್ಕು ಹಿಂಗೆ ಬರಬೇಕು. ಎಲ್ಲದರಲ್ಲೂ ಇದೆ, ಇದರಲ್ಲಿ ಇಲ್ಲ. ಕರೆಕ್ಟಾ? ಇದೆಯೇನೋ ಒಂಥರ ಮಣ್ಣು ಥರ ಇದೆ, ಇದಾಗಲ್ಲ. ದೆನ್ ಚೆಕ್ ಮಾಡಬೇಕಾಗಿದ್ದೇನೋ. ಇದು ರೌಂಡ್ ನೋಡು, ಇಲ್ಲಿಂದ ಹೊರಗಡೆ ಹೋಗಿ. ಸೊ ಹಂಗಾದ್ರೆ ಇದು ಹೊರಗಡೆ ಬಂದು ಹಿಂಗೆ ಬರಬೇಕು. ಕರೆಕ್ಟಾ? ಈ ಥರ ಎಲ್ಲಿದೆ? 2ರಲ್ಲಿದೆ, 2 ಮತ್ತು 3. ಆಗಲ್ಲ.
ಇವಾಗ 2 ಮತ್ತು 3ಯಲ್ಲಿ ಕಾಂಪಿಟೇಷನ್ನು. 2 ಮತ್ತು 3ಯಲ್ಲಿ ಕಾಂಪಿಟೇಷನ್ನಲ್ಲಿ ಇವೆರಡರಲ್ಲೂ ಡಿಫ್ರೆಂಟ್ ಏನಿದೆ? ಇದು ಸ್ಟ್ರೈಟ್ ಲೈನ್ ಇದೆ, ಇದು ಕರ್ವ್ ಇದೆ. ನಮಗೆ ಕರ್ವ್ ಬೇಕಾ ಸ್ಟ್ರೈಟ್ ಲೈನ್ ಬೇಕಾ? ಕರ್ವ್ ಬೇಕಾ? ಇದು ಕರ್ವ್ ಇದೆ, ನನಗೂ ಕರ್ವೇ ಬೇಕು, ಅದಕ್ಕೆ ಕರ್ವ್ ಇರೋದೇ ಆನ್ಸರು. ಓಕೆಯಾ? ಸಮಜ್ ಮಾಯಾ? ಹುಡುಕ್ತೀರಿ ಇವಾಗ ಟೋಟಲ್ ಎರಡರಲ್ಲೂ ಸೇರಿ 75 ಕ್ವಶನ್ಸ್ ಇದ್ದಾವೆ. ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು ಇಲ್ಲಿ ಕೂತ್ಕೊಂಡು, ಆಯಿತಾ? ನಿಮಗೆ ಡೌಟ್ ಇದ್ದರೆ ನನಗೆ ಕೇಳಬೇಕು. ಕ್ಲಿಯರಾ? ಸಾಲ್ವ್ ಮಾಡಿ.